ಬಳ್ಳಾರಿ ಬ್ಯಾನರ್ ಗಲಾಟೆಗೆ ವ್ಯಕ್ತಿ ಬಲಿಯಾಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಧಾನಸಭೆಯಲ್ಲಿ ಶಾಸಕರ ಚರ್ಚೆ ಬಿರುಸುಗೊಂಡಿದೆ. ಮಾಜಿ ಸಚಿವ ನಾಗೇಂದ್ರ ವರ್ಸಸ್ ಜನಾರ್ದನ್ ರೆಡ್ಡಿ ಎನ್ನುವಂತೆ ಜಟಾಪಟಿ ಮುಂದುವರೆದಿದೆ. ಸಂಪುಟ ಸೇರುವಂತಹ ಕಸರತ್ತಿನ ಮಧ್ಯೆ ನಾಗೇಂದ್ರ ಮಾತನಾಡಿದ್ದಾರೆ. ಕೆಲವು ಅಸತ್ಯಗಳನ್ನು ಜನಾರ್ದನ್ ರೆಡ್ಡಿ ಅವರು ಮಾತನಾಡಿದ್ದಾರೆ. ಜನತೆಯ ದಿಕ್ಕು ತಪ್ಪಿಸುವಂತಹ ಕೆಲಸ ಮಾಡಿದ್ದಾರೆ. ಇಲ್ಲದೆ ಇರುವಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ. ಬ್ಯಾನರ್ ಹಾಕಿದ್ದು ತಪ್ಪು ಅಂತ ಸಿಎಂ ಹೇಳಿದ್ರು ಎಂದಿದ್ದಾರೆ. ಆದರೆ ಸಿಎಂ ಅವರು ಆ ರೀತಿಯಾಗಿ ಹೇಳಿಲ್ಲ. ಡಿಸಿಎಂ ಡಿಕೆಶಿ ಅವರ ಹೇಳಿಕೆಯನ್ನ ತಪ್ಪಾಗಿ ಹೇಳಿದ್ದಾರೆ ಅನ್ನುವಂತೆ ಶಾಸಕರು ಚರ್ಚೆಯನ್ನ ನಡೆಸಿದ್ದಾರೆ. ಅವರ ಭಾಷಣದ ಸಂದರ್ಭದಲ್ಲಿ ಕೆಲವು ವಿಚಾರಗಳನ್ನು ಹೇಳ್ತಾರೆ. ಮಾನ್ಯ ಮುಖ್ಯಮಂತ್ರಿಯವರು ಕೂಡ ಅಲ್ಲಿ ಬ್ಯಾನರ್ ಹಾಕಿದ್ದು ಸುಳ್ಳು ತಪ್ಪು ಅನ್ನುವಂಥ ವಿಚಾರವನ್ನ ಎಲ್ಲೋ ಹೇಳಿದ್ದಾರೆ ಅಂತೇಳಿ ಹೇಳ್ತಾರೆ. ಯಾವತ್ತೂ ಕೂಡ ಆ ಮಾತನ್ನ ಮಾನ್ಯ ಮುಖ್ಯಮಂತ್ರಿಯವರು ಕೂಡ ಹೇಳಿಲ್ಲ. ಅದ್ರ ಜೊತೆಗೆ ಮಾನ್ಯ ಚರ್ಚೆ ಬೇಡ, ಅದರ ಜೊತೆಗೆ ಯಾಕಂದ್ರೆ ಬ್ಯಾನರ್ದು ಕೂಡ ಹೇಳ್ಬೇಕಲ್ಲ, ನಾವು ಕೂಡ ಏನ್ ನಡೆದಿದೆ ಅಂತ ನಮಗೆ ಹೇಳ್ಬೇಕಂತೇಳಿ ತಮ್ಮ ಮೂಲಕ ಎಲ್ಲರಿಗೂ ಹೇಳ್ಬೇಕಂತೇಳಿ ನಾನು ಇಷ್ಟಪಡ್ತೀನಿ. ಅದರ ಜೊತೆಗೆ ಮಾನ್ಯ ಉಪಮುಖ್ಯಮಂತ್ರಿ ಬಗ್ಗೆ ಕೂಡ ಕೆಲವು ವಿಚಾರಗಳನ್ನು ಅವರು ಹೇಳ್ತಾರೆ. ಯಾವ ರೀತಿ ಹೇಳ್ತಾರೆ ಅಂದರೆ, ಅವರು ಅಲ್ಲಿನ ಪತ್ರಿಕಾ ಮಾಧ್ಯಮದ ಇದರಲ್ಲಿ ಕೂಡ ನಾನು ಕೂಡ ಇದ್ದೆ. ಅಲ್ಲಿದ್ದಾಗ ಕೆಲವು ಪತ್ರಿಕಾ ಮಿತ್ರರು ಅವರು ಕೇಳ್ತಾರೆ, ಮಾನ್ಯ ಜನಾರ್ದನ್ ರೆಡ್ಡಿ ಅವರಿಗೆ ಜೆಡ್ ಕ್ಯಾಟಗರಿಯನ್ನು ಕೇಳಿದಾರಲ್ಲ ಅಂತೇಳಿ ಕೇಳ್ತಾರೆ. ಅವ್ರು ಹೇಳುವಂಥ ಸಂದರ್ಭದಲ್ಲಿ ಅವರು ಹೇಳ್ತಾರೆ, ಮಾನ್ಯ ಉಪಮುಖ್ಯಮಂತ್ರಿ ಅವರು, ನೋಡಪ್ಪ, ಜೆಡ್ ಕ್ಯಾಟಗರಿ ಕೊಡೋದು ನಾವಲ್ಲ, ಕೇಂದ್ರ ಸರ್ಕಾರದವರು ಕೊಡಬೇಕಾಗ್ತದೆ. ಅವರು ಜೆಡ್ ಕ್ಯಾಟಗರಿಯನ್ನು ಕೊಡಲಿ, ಅಥವಾ ಅವ್ರು ಕೊಡಲಿಲ್ಲ ಅಂದರೆ ಬೇರೆ ಯಾವುದೇ ದೇಶದಾದಂಥ ಒಂದು ಏಜೆನ್ಸಿ ತಂದ್ಕೊಂಡು ಅವರು ಬಡ್ಲಿ ಅಂತೇಳಿ ಅನ್ನುವಂಥ ವಿಚಾರವನ್ನು ಕೂಡ ಅವರು ಹೇಳ್ತಾರೆ. ಅದನ್ನು ಯಾವುದೇ ರೀತಿಯಾದ ತಪ್ಪಂದಾಗಿ ಅವರು ಹೇಳಿಲ್ಲ. ಅದರ ಜೊತೆಗೆ ಮಾನ್ಯ ಉಪಮುಖ್ಯಮಂತ್ರಿ ಕೂಡ ಭರತ್ ರೆಡ್ಡಿ ಅವರನ್ನ ಹಿಂದೆ ಹಾಕೊಂಡು ಬಂದರು ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ಇದರಲ್ಲಿ ತಪ್ಪು ಒಪ್ಪು ಅನ್ನುವಂಥದ್ದನ್ನ ತನಿಖೆ ಮೂಲಕ ಬಂದೇ ಬರುತ್ತೆ. ತನಿಖೆಯಲ್ಲಿ ಯಾರು ತಪ್ಪು ಮಾಡಿದರೆ ಅವ್ರ ಶಿಕ್ಷೆಗೆ 100ಕ್ಕೆ 100ರಷ್ಟು ಹಾಗೆ ಆಗ್ಬೇಕಂತ ಹೇಳಿ ಕೂಡ ನಮ್ದು ಇದೆ. ಅದರಲ್ಲಿ ಯಾವುದೇ ಕಾರಣಕ್ಕೂ ನಾವು ಯಾರು ಕೂಡ ಸರ್ಕಾರದವರು ಕೂಡ ಅದಕ್ಕೆ ಬೆಂಬಲ ಕೊಡೋದಿಲ್ಲ. ತಪ್ಪನ್ನ ತಪ್ಪಾಗಿ ಬಿಂಬಿಸ್ತೀವಿ. ನಾನು ಮಾನ್ಯ ಸದಸ್ಯರಿಗೆ ಒಂದೇ, ಯಾಕಂದ್ರೆ ಹಿರಿಯ ಸದಸ್ಯರಿದ್ದಾರೆ, ತಾವು ಅಲ್ಲಿನ ಉಸ್ತುವಾರಿ ಮಂತ್ರಿಗಳಾಗಿದ್ದೀರಿ, ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ತಾವು ಮಾಡಿದ್ದೀರಿ. ತಮ್ಮ ಅವಧಿಯಲ್ಲಿ ಕೂಡ ನಾನು ನಿಮ್ಮ ಜೊತೆಗಿದ್ದೆ. ಅವತ್ತಿನ ಸಂದರ್ಭದಲ್ಲಿ ಕೂಡ ಅನೇಕ ಬಳ್ಳಾರಿಯ ರಿಪಬ್ಲಿಕ್ ಅಂತೇಳಿ ಅನ್ನುವಂಥ ವಿಚಾರ ಬೆಳಕಿಗೆ ಬಂದಿತ್ತು. ಇಡೀ ರಾಜ್ಯನೇ ಬಳ್ಳಾರಿ ಅಂದೇಳಿ ಇಡೀ ದೇಶನೇ ಅದಕ್ಕೆ ಬೆಳಕಿಗೆ ಬಂದಿತ್ತು. ಅವತ್ತಿನ ಸಂದರ್ಭದಲ್ಲಿ ಕೂಡ ಆಡಳಿತ ಯಾವ ರೀತಿ ಇತ್ತು ಅಂತೇಳಿ ಕೂಡ ನಾನು ಮತ್ತೆ ಅದನ್ನು ಬೆಳಕು ಚೆಲ್ಲಕ್ಕೆ ಹೋಗೋದಿಲ್ಲ, ಯಾಕಂದರೆ ಇದು ಪ್ರಪಂಚಕ್ಕೆ ಗೊತ್ತಿರುವಂಥ ವಿಚಾರ. ಆ ವಿಚಾರದಲ್ಲಿ ಮಾನ್ಯ ಸದಸ್ಯರು ಇದಕ್ಕಿಂತ ಹಿಂದೆ 1 ವರ್ಷದ ಹಿಂದೆ ಕೂಡ ಇದೇ ಬ್ಯಾನರ್ ವಿಚಾರದಲ್ಲಿ ಒಂದು ಗಲಾಟೆ ಆಗುತ್ತೆ. ಗಲಾಟೆ ಅಂದರೆ ಚಿಕ್ಕ ಪುಟ್ಟದಲ್ಲಿ ಕೂಡ ನಮ್ಮ ಕಾರ್ಪೊರೇಷನಲ್ಲಿ ಕಮಿಷನರ್ಗೆ ಫೋನ್ ಮಾಡಿಬಿಟ್ಟು ಕೆಲವು ಬ್ಯಾನರ್ಗಳನ್ನು ಹಾಕಬೇಕಂತೇಳಿ ತಮ್ಮ ಮಾನ್ಯ ಸದಸ್ಯರ ಜನಾರ್ದನ್ ರೆಡ್ಡಿ ಅವರ ಜನವರಿ 11ಕ್ಕೇನೋ ಅವರ ಬರ್ತ್ಡೇ ಇರುತ್ತೆ. ಅವತ್ತಿನ ಸಂದರ್ಭದಲ್ಲಿ ಕೂಡ ಬರ್ತ್ಡೇ ಹಾಕುವಂಥ ಸಂದರ್ಭದಲ್ಲಿ ಕೂಡ ಕೆಲವರು ಯಾರೋ ಕೂಡ ಇಲ್ಲಿ ಹಾಕ್ಕೊಡ್ದು ಅಂದಾಗ ಸ್ವತಃ ಅವರೇ ನನಗೆ ದೂರವಾಣಿ ಕರೆ ಮಾಡಿ, ನೋಡಪ್ಪ, ನಾನು ಬ್ಯಾನರ್ ಹಾಕ್ತಿದ್ದೀನಿ, ನಿಮ್ಮವ್ರು ಯಾರೇ ತೊಂದರೆ ಕೊಡ್ತಿದ್ದಾರೆ ಅಂತೇಳಿ ನನಗೆ ಹೇಳಿದರು. ಅವತ್ತು ನಾನು ಉಸ್ತುವಾರಿ ಮಂತ್ರಿ ಆಗಿದ್ದಾಗ ನಾನು ಈ ಸದ್ಯಕ್ಕೆ ಗಮನಕ್ಕೆ ತರಲಿಕ್ಕೆ ನಾನು ಬಯಸ್ತೀನಿ. ನಾನೇ ಅವ್ರಿಗೆ ಏನ್ ಅಧ್ಯಕ್ಷರೇ, ಶ್ರೀರಾಮುಲು ಅವರು ಹೇಳಿರೋದು ಸರ್ಕಾರ ಪಾರದರ್ಶಕವಾಗಿ ಇವತ್ತು 3 ಗನ್ಮ್ಯಾನ್ಗಳನ್ನ ಅರೆಸ್ಟ್ ಮಾಡಿದ್ದೀರಿ. ಆಯ್ತು, ಅದು ಚರ್ಚೆ ಯಾರು ಕೊಲೆ ಮಾಡಿದಾನೋ ಆ ಚರ್ಚೆ ಪ್ರೈವೇಟ್ ಗನ್ಮ್ಯಾನ್ಗಳನ್ನ ತಗೊಂಡ್ ಬರೋದಕ್ಕೆ ಯಾರು ಕಾಂಗ್ರೆಸ್ ಕಾರ್ಯಕರ್ತ ಕೊಲೆ ಮಾಡಿದ್ದಾನೆ. ಆ ಕೊಲೆ ಮಾಡಿದಾಗ ಆ ಗನ್ಮ್ಯಾನ್ ಯಾರು ಇಟ್ಕೊಂಡಿದ್ದಾರೆ? ತನಿಖೆ ಮತ್ತೆ ನೋಡುವ. ಮತ್ತೆ ನೋಡುವ. ಫಿನಿಶ್ ಮಾಡಿ, ಫಿನಿಶ್ ಮಾಡಿ. ಅಧ್ಯಕ್ಷರೇ,
ಒಂದೇ ಒಂದು ನಮ್ಮ ಪಕ್ಷದ clarification ಮೇಲೆ ಕೊಟ್ಟು ಬೇರೆ ನಿಮ್ಮ ಮಾತಾಡಿ, ಯಾಕೆ ಸುಮ್ಮನೆ ಮತ್ತೆ ಮಾತಾಡಿ? clarification. ಗಂಭೀರವಾದಂತ ಒಂದು ಅಪಾದನೆ ಮಾಡಿದ್ದಾರೆ ಅಧ್ಯಕ್ಷರೇ, ಅವರು ಇಲ್ಲಿ ಇಲ್ಲ. ಇವತ್ತು ಈ ಆಯ್ತು, ಸರ್ಕಾರ ಮುಂದಕ್ಕೆ ಹೋಗ್ಲಿ. ಸರ್ಕಾರ ಅಧ್ಯಕ್ಷರೇ, ಇವತ್ತು